ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು 15 ದಿನದಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಬರಗಾಲದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದ್ದು ನೀರು ಹರಿಸೋದಕ್ಕೆ ಸೂಚನೆ ನೀಡಲಾಗಿದ್ದು ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಕರ್ನಾಟಕದ ವಾದನ ಒಪ್ಪದೆ ತಮಿಳುನಾಡು ಪರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ಬಗ್ಗೆ ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಂತಿಮ ನಿರ್ಧಾರ. ಕರ್ನಾಟಕ ಬರದಿಂದ ತತ್ತರಿಸಿ ಹೋಗಿದ್ದೀವಿ, ಸ್ವಲ್ಪ ಗಮನ ಕೊಡಿ ಅಂದ್ರೂ ಕೂಡ ಸಿಡಬ್ಲ್ಯೂಆರ್ಸಿ ಈ ಹಿಂದೆಯೂ ತಲೆ ಕೆಡಿಸ್ಕೊಂಡಿಲ್ಲ, ಈಗಲೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. 15 ದಿನದಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರು ಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಅದರ ಪ್ರಕಾರ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಬರಗಾಲದಲ್ಲಿ ಕರ್ನಾಟಕಕ್ಕೆ ಗಾಯದ ಮೇಲೆ ಬರೆ. ದೆಹಲಿಯಲ್ಲಿ ಕಳೆದ 1 ಗಂಟೆಯಿಂದ ಕಾವೇರಿ ಪ್ರಾಧಿಕಾರದ ಸಭೆ ನಡೆಸ್ತಾ ಇದ್ದು ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಪಾಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಂಡಿಸ್ತಾ ಇದೆ. ಕರ್ನಾಟಕದ ಪರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ವಾದ ಮಂಡಿಸ್ತಾ ಇದ್ದಾರೆ. ಪ್ರಾಧಿಕಾರದ ಅಂಗಳದಲ್ಲಿ ಈಗ ಚೆಂಡಿದ್ದು ಪ್ರಾಧಿಕಾರದ ಮುಂದೆ ಕರ್ನಾಟಕ ತನ್ನ ವಾದ ಮಂಡಿಸ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಏನು ಹೇಳ್ತಾ ಇದೆಯೋ ಅದನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಈಗಾಗಲೇ ಸಂಕಷ್ಟ ಎದುರಿಸ್ತಾ ಇದೆ. ಬರದ ನಡುವಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನೀರು ಹರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕರ್ನಾಟಕ ತನ್ನ ವಾದ ಮಂಡಿಸ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಹೇಳಿದಂತೆ 15.6 ಟಿಎಂಸಿ ನೀರು ಬಿಡೋದಕ್ಕೆ ಅಸಾಧ್ಯ. ಕರ್ನಾಟಕದ ವಾದ ಇದು. ಕೆಆರ್ಎಸ್ ಜಲಾಶಯ ತುಂಬೋದಕ್ಕೆ ಇನ್ನೂ 20 ಟಿಎಂಸಿ ನೀರು ಬೇಕು. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದೆ ಅಂತ ವಾದ ಮುಂದಿಟ್ಟಿದ್ದಾರೆ. ಕಬಿನಿ ಡ್ಯಾಂ ಭರ್ತಿಯಾಗಿದ್ದು ಬಿಟ್ರೆ ಕೆಆರ್ಎಸ್ ಹೇಮಾವತಿ ಇನ್ನೂ ತುಂಬಿಲ್ಲ. ಕಬಿನಿ ಮತ್ತು ಹಾರಂಗಿ ಜಲಾಶಯಗಳಿಗೆ ಮಾತ್ರ ನೀರು ಒಳಹರಿವು ಇದೆ. ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗತ್ತೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ. ಕರ್ನಾಟಕದಲ್ಲಿ ಕೃಷಿಗೆ ಇಲ್ಲಿವರೆಗೆ ನೀರು ಬಿಟ್ಟಿಲ್ಲ ನಾವು. ತಮಿಳುನಾಡು ಕೃಷಿಗೆ ನೀರು ಬೇಕು ಅಂದ್ರೆ ಹೇಗೆ ಅಂತ ಕರ್ನಾಟಕ ವಾದ ಮಂಡಿಸ್ತಾ ಇದೆ. ತಮಿಳುನಾಡಿಗೆ ಮುಂದಿನ ದಿನದಲ್ಲಿ ಈಶಾನ್ಯ ಮುಂಗಾರಿನ ಲಾಭ ಸಿಗುತ್ತೆ. ನಾವು ಬಿಟ್ಟಿರೋ ನೀರಿನಿಂದ ತಮಿಳುನಾಡಿನ ಡ್ಯಾಂಗಳಲ್ಲಿ ಸಾಕಷ್ಟು ನೀರು ಈಗಾಗಲೇ ಇದೆ. ಭವಿಷ್ಯದ ದೃಷ್ಟಿಯಿಂದ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಪರಿಗಣಿಸಬೇಡಿ ಅಂತ ಕರ್ನಾಟಕ ಮನವಿ ಮಾಡಿದೆ. ಕರ್ನಾಟಕ ತನ್ನ ವಾದನ ಮುಂದಿಟ್ಟಿದೆ. ಕಾವೇರಿ ಪ್ರಾಧಿಕಾರದ ಮುಂದೆ ಕರ್ನಾಟಕ ವಾದ ಮುಂದಿಟ್ಟಿದ್ದು ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕಡಿಮೆ ಇದೆ. ಕಳೆದ 30 ವರ್ಷಗಳಲ್ಲಿ ಈ ಬಾರಿ ನೀರಿನ ಒಳಹರಿವು ಬಹಳ ಕಡಿಮೆ ಇದೆ. ಕಳೆದ 30 ವರ್ಷಕ್ಕೆ ಹೋಲಿಸಿದ್ರೆ ಕಬಿನಿ ಡ್ಯಾಂ ಭರ್ತಿ ಆಗಿದೆ, ಆದರೆ ಕೆಆರ್ಎಸ್ ಹೇಮಾವತಿ ಇನ್ನೂ ತುಂಬಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನೀರು ಸಂಗ್ರಹ ಆಗಬೇಕಾಗಿದೆ. ತಮಿಳುನಾಡಿಗೆ ಮುಂದಿನ ದಿನಗಳಲ್ಲಿ ಈಶಾನ್ಯ ಮುಂಗಾರಿನ ಲಾಭ ಸಿಗುತ್ತೆ. ನಾವು ಬಿಟ್ಟಿರೋ ನೀರಿನಿಂದ ತಮಿಳುನಾಡಿನ ಡ್ಯಾಂಗಳು ಸಾಕಷ್ಟು ನೀರಿದೆ. ಅದರಲ್ಲಿ 2027ರ ಜೂನ್ವರೆಗೆ ಕುಡಿಯುವ ಉದ್ದೇಶಕ್ಕೆ 40 ಟಿಎಂಸಿ ನೀರು ಅಗತ್ಯ. ಪ್ರತಿದಿನ 1 ಟಿಎಂಸಿ ನೀರು ಹರಿಸಿದ್ರೆ ನಮ್ಮ ನೀರಿನ ಸಂಗ್ರಹ ಇಲ್ಲ ಆಗುತ್ತೆ ಅಂತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಳೆದ ಬಾರಿಯೂ ಸಿಡಬ್ಲ್ಯೂಆರ್ಸಿ ಕರ್ನಾಟಕದ ವಾದನ ಕೇಳಿಸ್ಕೊಂಡಿರಲಿಲ್ಲ ಮಂಜು. ಈಗ ಮತ್ತೊಂದು ಸಲ ಕರ್ನಾಟಕದ ಪರಿಸ್ಥಿತಿನ ಗಣನೆಗೆ ತೆಗೆದುಕೊಳ್ಳದೆ ತಮಿಳುನಾಡಿನ ವಾದನ ಒಪ್ಕೊಂಡಿದೆ. ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಸಿ ಅಂತ ಹೇಳ್ತಾ ಇದೆ. ಹಿಂಗೆ ಮುಂದುವರಿಸಿದ್ರೆ ಮುಂದಿನ ಜೂನ್ವರೆಗೆ ಕರ್ನಾಟಕಕ್ಕೆ ಏನು ಉಳಿಯುತ್ತೆ ಅನ್ನೋದು ಪ್ರಶ್ನೆ. ಕರ್ನಾಟಕದ ವಾದ ಏನಿದೆ? ಭಾವನಾ, ಕಳೆದ 1 ಗಂಟೆಯಿಂದಲೂ ಕೂಡ ಎಸಿಎಸ್ ಆಗಿರುವಂತಹ ಜಲಸಂಪನ್ಮೂಲ ಇಲಾಖೆಯ ಎಸಿಎಸ್ ಗೌರವ್ ಗುಪ್ತಾ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ.
ವಾಸ್ತವದ ಸ್ಥಿತಿ ಅಂದರೆ ಇವತ್ತಿನ ಜಲಾಶಯಗಳ ಮಟ್ಟವನ್ನು ನೀವು ನೋಡಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಅನ್ನುವಂಥದ್ದು. ಪ್ರಮುಖವಾಗಿ ನಮಗೆ ಕಾವೇರಿ ನೀರು ಏನನ್ನು ಹರಿಸ್ತಾ ಇದ್ದೀವಿ ತಮಿಳುನಾಡಿಗೆ, ಅದು ಪ್ರಮುಖವಾಗಿ ಶೇಖರಣೆ ಆಗಬೇಕಾಗಿರುವಂಥದ್ದು KRS ಮತ್ತು ಹೇಮಾವತಿಯಲ್ಲಿ. ಉಳಿದಂತೆ ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅವು ಭಾಳ ಚಿಕ್ಕ ಚಿಕ್ಕ ಡ್ಯಾಮು 8 TMC 11 TMC ಇರುವಂತಹ ನೀರು ಇರುವಂಥದ್ದು. ಆದರೆ ಈ KRS ತುಂಬಬೇಕಾದ್ರೆ ಇನ್ನೂ 20 TMC ನೀರಿನ ಅಗತ್ಯ ಇದೆ. ಅದೇ ರೀತಿ ಹೇಮಾವತಿಗೆ 10 TMC ನೀರು ಬೇಕಾಗಿದೆ ತುಂಬಬೇಕು ಅಂತ ಅಂದರೆ. ಒಮ್ಮೆ ತುಂಬಿದರೆ ಕನಿಷ್ಠ ನಾವು ನೀರು ಬಿಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ನಮಗೆ ಮುಂಗಾರು, ಅರ್ಧ ಮುಂಗಾರು ಈಗ ಆಲ್ರೆಡಿ ಕೈ ಕೊಟ್ಟು ಆಗಿದೆ. ಕೊನೆಗೆ ನಾವು ಏನು ಪ್ರಾಣವಾಯುವ ಥರದಲ್ಲಿ ಈಗ ಮಳೆ ಬಂದಿರುವಂಥದ್ದು, ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಆದರೆ ಈ ನೀರು ಭವಿಷ್ಯಕ್ಕೂ ಕೂಡ ಅಂದರೆ ಇನ್ನೂ ಮುಂದೆ ತಮಿಳುನಾಡಿಗೂ ಕೂಡ ಬಿಡಬೇಕಾಗುತ್ತೆ. ನಾವು ಯಾವತ್ತೂ ಕೂಡ ನೀರು ಬಿಡೋರೇ ಹೊರತು ಕರ್ನಾಟಕದವರು ಅದನ್ನು ಇಟ್ಕೊಂಡೇನು ನಾವು ಏನೂ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ನಿಮಗೆ ತಮಿಳುನಾಡಿಗೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದಾಗ ನೀರು ಕೊಡಬೇಕು ಅನ್ನೋ ಆದೇಶ ನಿಮ್ಮ ಕಡೆಯಿಂದ ಬಂದರೆ ನಾವೆಲ್ಲಿಂದ ಕೊಡೋದು? ಒಂದು ಅವರು ಕೂಡ ಬೇರೆ ಅಣೆಕಟ್ಟುಗಳನ್ನು ಮಾಡ್ಕೊಳ್ಳಿಕ್ಕೆ ಅವರು ತಕರಾರು ತೆಗಿತಾ ಇದ್ದಾರೆ. ನೀವು ಭವಿಷ್ಯವನ್ನು ಮುಂದಿಟ್ಕೊಂಡು ನೀವು ಕೂಡ ಯೋಚನೆ ಮಾಡದ ರೀತಿಯಲ್ಲಿ ವಾಸ್ತವ ನೀರಿದೆ ಬಿಡಿ ಅನ್ನುವಂಥ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಿ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ನಡಿಬೇಕಾಗಿದೆ, ಅವ್ರಿಗೂ ಕೂಡ ನಾವು ಕೊಟ್ಟಿಲ್ಲ. ಆದರೆ ತಮಿಳುನಾಡು ವಾದ ಏನು ಅಂತ ಅಂದರೆ ಈಗ ಕೃಷಿ ಚಟುವಟಿಕೆಗಳು ನಮ್ಗೆ ಅಗತ್ಯ ಇದೆ, ಈಗ ನೀರು ಬಿಡಿ ಅಂತ ಹೇಳ್ತಾ ಇದ್ದೀರಿ. ಮೊದಲನೇ ಆದ್ಯತೆ ನಮಗೆ ಕುಡಿಯುವ ನೀರಾಗಿರುತ್ತೆ, ನಂತರ ಕರ್ನಾಟಕದಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಆಗಬೇಕಾಗುತ್ತೆ, ಅವ್ರಿಗೂ ಕೂಡ ನೀರು ಕೊಡಬೇಕಾಗುತ್ತೆ. ಸೊ ಇಂಥ ಸ್ಥಿತಿಯನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಮುಂದಿನ ಹವಾಮಾನದ ನೋಡಿಕೊಂಡ್ರೂ ಕೂಡ ಇನ್ನು 10 ರಿಂದ 15 ದಿನ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆಯೇ ಹೊರತು ಅಷ್ಟು ಜಲಾಶಯಗಳು ತುಂಬಿ ಹೋಗುವಂತಹ ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಹವಾಮಾನ ಇಲಾಖೆಯಿಂದ ಬರ್ತಾ ಇಲ್ಲ. ಹಾಗಾಗಿ ನೀವು ಏನು CWRC ಒಂದು ಶಿಫಾರಸು ಮಾಡಿದೆ ಅದೇ ಶಿಫಾರಸನ್ನು ನೀವು ಪರಿಗಣಿಸಬೇಡಿ, ಇದನ್ನು ಇನ್ನೂ ಕೂಡ ನೀವು ಕಡಿಮೆ ಮಾಡಬೇಕು ಅನ್ನುವಂಥ ವಾದವನ್ನು ಮುಂದಿಡ್ತಾ ಇರುವಂಥದ್ದು. ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ತಮಿಳುನಾಡಿಗೆ ಇದೆ, ಈಶಾನ್ಯ ಮುಂಗಾರು ಅವರಿಗೆ ಪ್ರವೇಶ ಆಗುತ್ತೆ. ಆಗ ನೀವು ಜಾಸ್ತಿ ಮಳೆ ಬಂದರೆ ಅಲ್ಲಿ ನೀವು ಕೂಡ ತಡೆದು ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೂಡ ಸಮುದ್ರದ ಪಾಲಾಗುತ್ತೆ. ಜೊತೆಗೆ ರಿಟರ್ನ್ ಕೂಡ ನೀವೇನು ಕರ್ನಾಟಕಕ್ಕೆ ಆ ಸಂದರ್ಭದಲ್ಲಿ ಹಿಂತಿರುಗಿಸಿ ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಆದೇಶ ಮಾಡುವಾಗ ಕರ್ನಾಟಕದ ಭವಿಷ್ಯದ ಸ್ಥಿತಿಯನ್ನೂ ಕೂಡ ನೀವು ಗಮನದಲ್ಲಿಟ್ಕೊಂಡು ಆದೇಶ ಮಾಡಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟಿರುವಂಥದ್ದು. ಜೊತೆಗೆ ಕೇವಲ ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಿಗೆ ತಮಿಳುನಾಡು ಹೋಗಿರುವ ಕಾರಣಕ್ಕೆ ಗುರುವಾರ ಅದನ್ನು ಆ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ಕೊಳ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಒಂದೊಮ್ಮೆ CWMA ಏನಾದರೂ ನಮಗೆ ತದ್ವಿರುದ್ಧ ಆದೇಶ ಅಂದರೆ ಈಗ ಏನಿದೆಯೋ ಅದನ್ನು ಪಾಲಿಸ್ಕೊಂಡು ಹೋಗಿ ಅಂತ ಏನಾದರೂ ಕೊಟ್ಟರೆ ಕರ್ನಾಟಕ ಪುನಃ ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥದ್ದು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂಥ ಮಾಹಿತಿ. ಭಾವನಾ, ತಮಿಳುನಾಡಿನ ಪರದ ವಾದ ಏನು? ಯಾಕಂದ್ರೆ ಈಗಾಗಲೇ ಡ್ಯಾಮ್ಗಳಲ್ಲಿ ನೀರಿನ ಸಂಗ್ರಹ ಇದೆ, ಇನ್ನೂ ಮಳೆ ಬರೋದಿದೆ, ಅವರ ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ನೀರು ಸಿಗುವ ಸಾಧ್ಯತೆಗಳೇ ಹೆಚ್ಚಿನ ಮಟ್ಟಕ್ಕಿದೆ. ಆದರೆ ಕರ್ನಾಟಕಕ್ಕೆ ಈಗ ಕುಡಿಯೋ ನೀರಿಗೂ ತತ್ವಾರ ಇದೆ. ಡ್ಯಾಮ್ಗಳು ಫುಲ್ ಆಗೋದಕ್ಕೆ ಇನ್ನೂ ಕನಿಷ್ಠ ಪಕ್ಷ ಮಳೆ ಆಗಬೇಕು, ಒಳಹರಿವು ಹೆಚ್ಚಾಗಬೇಕು. ಆದರೆ ತಮಿಳುನಾಡು ಏನು ವಾದ ಮಾಡ್ತಾ ಇದೆ? ಅಂಡ್ CWRC ತಮಿಳುನಾಡಿನ ವಾದ ಒಪ್ಪಿಕೊಳ್ಳುವಂತಹ ವಾದ ಏನು ಮಾಡ್ತಾ ಇದೆ? ಅದು ಪ್ರಮುಖವಾಗಿ ಇವತ್ತಿನ CWC ಅಂದರೆ ವಾಟರ್ ಕಮಿಷನ್ ಏನು ಕೊಡುತ್ತೋ ಆ ಅಂಕಿ ಅಂಶಗಳನ್ನು ಆಧಾರವಾಗಿಟ್ಕೊಂಡು CWRC ಶಿಫಾರಸು ಮಾಡುತ್ತೆ. ಅದರ ಜೊತೆಗೆ ಇವತ್ತಿನ ಜಲಾಶಯಗಳ ಮಟ್ಟ ಹೇಗಿದೆ ಮತ್ತು ಯಾವ ಪ್ರಮಾಣದಲ್ಲಿದೆ, ನಾವು ಕರ್ನಾಟಕದವ್ರು ಕೊಟ್ಟರು ಕೇಳಲ್ಲ, ತಮಿಳುನಾಡಿನವ್ರು ಕೊಟ್ಟರು ಕೇಳಲ್ಲ ಅಂಕಿಅಂಶ. CWC ಅವರು ಕೊಡುವಂಥ ಅಂಕಿಅಂಶಗಳನ್ನ ಇಟ್ಕೊಂಡೇ CWRC ಶಿಫಾರಸು ಮಾಡುವಂಥದ್ದು ಕೂಡ. ಆದರೆ ಇವತ್ತಿನ ವಾಸ್ತವವನ್ನು ನೋಡಿಕೊಂಡು ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 2000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅಂದ ಕೂಡಲೇ ನೀವು 4000 ಬಿಡಿ ಅಂತ ಹೇಳೋದಿದೆಯಲ್ಲ, ಅದು ಮುಂದೆ ಈಗ ಮುಂದೆ ಇನ್ನೊಂದು 5-10 ದಿನದಲ್ಲಿ ಮಳೆ ಏನಾದರೂ ಪುನಃ ಕೈ ಕೊಟ್ಟರೆ, ಕೊಡೋದು ಬೇಡ ಕರ್ನಾಟಕಕ್ಕೆ, ಆದರೆ ಕೈ ಕೊಟ್ಟರೆ ಅವತ್ತು ಕೂಡ ನೀವು ಇದೇ ಆದೇಶ ಮಾಡ್ತೀರಾ, ಹಿಂದೆ ಮಳೆ ಬಂದಿತ್ತು ಬಿಡ್ರಿ ಅನ್ನುವಂಥ ಆದೇಶವನ್ನು. ಅವತ್ತು ಜಲಾಶಯ ಖಾಲಿ ಆಗ್ತಾ ಹೋದರೆ ಮುಂದಿನ ಜೂನ್ವರೆಗೂ ನಾವು ಕುಡಿಯೋ ನೀರಿಗೆ ಏನು ಮಾಡೋದು? ಸುಮಾರು 40-45 TMC ನೀರು ಬೇಕಾಗಿದೆ. ಬೆಂಗಳೂರು ಇರ್ಬೋದು, ಮೈಸೂರು ಭಾಗಗಳಿರ್ಬೋದು, ಈ ಎಲ್ಲ ಭಾಗಗಳಿಗೂ ಕುಡಿಯೋ ನೀರಿನ ಅಗತ್ಯ ಇದೆ. ಜೊತೆಗೆ ಕೃಷಿ ಚಟುವಟಿಕೆಗಳು ಕೂಡ ನಮ್ಗೆ ಅಗತ್ಯ ಇದೆ ಅನ್ನುವಂಥ ವಾದ ಕರ್ನಾಟಕದ್ದಾದರೆ,
ತಮಿಳುನಾಡು ಅದಕ್ಕೆ ತದ್ವಿರುದ್ಧವಾದ ವಾದವನ್ನು ಮಂಡಿಸ್ತಾ ಇದೆ. ನಮ್ಮದು ಈಗ ಆಲ್ರೆಡಿ ಕುರುವೈ ಕ್ರಾಪ್ ಶುರುವಾಗಿರುವಂಥದ್ದು, ಈಗ ನಾವು ಆ ಬೆಳೆಗೆ ನೀರು ಕೊಡದಿದ್ರೆ ಪೂರ್ತಿ ಕೂಡ ನಾಶ ಆಗುತ್ತೆ, ಬೆಳೆ ಪೂರ್ತಿ ರೈತರ ಕೈಗೆ ಏನು ಸಿಗೋದಿಲ್ಲ. ಇದನ್ನು ಅವಲಂಬಿಸಿಕೊಂಡು ಬಹಳಷ್ಟು ಜನ ರೈತರು, ಲಕ್ಷಾಂತರ ಜನ ರೈತರು ಇದನ್ನು ನಂಬಿಕೊಂಡು ಇರುವಂಥದ್ದು. ಹಾಗಾಗಿ ನಾವು ನೀರಿನ ಈಗ ಒಂದು ರೀತಿಯಲ್ಲಿ ಏನು ಅಂತ ಅಂದರೆ ಕುರುವೈ ಬೆಳೆ ಈಗ ಅರ್ಧಕ್ಕೆ ಬಂದಿದೆ, ಅದಕ್ಕೆ ಸರಿಯಾದ ನೀರು ಕೊಡಲಿಲ್ಲ ಅಂದರೆ ಆ ಬೆಳೆಗೆ ಪೂರ್ತಿಯಾಗಿ ನಾಶ ಆಗುತ್ತೆ ಅನ್ನುವಂಥ ವಾದವನ್ನು ತಮಿಳುನಾಡಿನ ಅಧಿಕಾರಿಗಳು ಇಡ್ತಾ ಇರುವಂಥದ್ದು. ಆದರೆ ಪ್ರಯಾರಿಟಿ ಯಾವುದು ಅನ್ನುವಂಥದ್ದನ್ನು ಫಿಕ್ಸ್ ಮಾಡುವಂಥದ್ದು CWRC ಮತ್ತು MA ಆಗಿರುತ್ತೆ. ಮೊದಲನೇದಾಗಿ ಕುಡಿಯುವ ನೀರಿನ ಆದ್ಯತೆ ಆಗಬೇಕು. ಮತ್ತು ಇಲ್ಲಿ ನಾವು ಕೊಡೋದ್ರಿಂದ ಅಪ್ಪರ್ ರಿಪೇರಿಯನ್ ಸ್ಟೇಟ್ಸ್ ಆಗಿರುವ ಕಾರಣಕ್ಕೋಸ್ಕರ ನಾವು ಕೂಡ ಕೃಷಿ ಚಟುವಟಿಕೆಗಳನ್ನು ಅವಲಂಬಿಸಿರ್ತೇವೆ. ಜೊತೆಗೆ ಭವಿಷ್ಯವನ್ನು, ಮುಂದಿನ ದಿನಗಳನ್ನು ಕೂಡ ಗಮನದಲ್ಲಿ ಇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ಗಮನದಲ್ಲಿ ಇರಿಸ್ಕೊಂಡೇ ಆದೇಶಗಳನ್ನು ಕೊಡಬೇಕಾಗುತ್ತೆ. ಜೊತೆಗೆ ಕರ್ನಾಟಕಕ್ಕೆ ಮುಂದೆ ಮಳೆ ಏನಾದರೂ ಚೆನ್ನಾಗಿ ಬಂದರೆ ಯಾರ ಆದೇಶವನ್ನು ಕೂಡ ಕಾಯಬೇಕಾಗಿಲ್ಲ, ಆ ನೀರನ್ನು ಬಿಟ್ಟೇ ಬಿಡ್ತೀವಿ. ಯಾಕಂದರೆ ನೋಡಿ, ಮೊನ್ನೆ ಸಣ್ಣ ಪ್ರಮಾಣದಲ್ಲಿ ಮಳೆ ಜಾಸ್ತಿ ಆಯಿತು ಅಂದರೆ ಕಳೆದ 30ನೇ ತಾರೀಕು ಕೊಟ್ಟಂಥ ಆದೇಶದಲ್ಲಿ ನೀವು ಕೇವಲ 4.5 TMC ನೀರು ಬಿಡಿ ಅಂತ ಮಾತ್ರ ಹೇಳಿತ್ತು. ಆದರೆ ಕರ್ನಾಟಕ ಮಳೆ ಬಂದ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ 7.5 TMC ನೀರನ್ನು ಬಿಟ್ಟಿರುವಂಥದ್ದು. ಅಂದರೆ ಬಿಟ್ಟಿರೋ ನೀರು ನಮ್ಮ ಏನು ಬ್ಯಾಕ್ಲಾಗ್ ಉಳಿದಿತ್ತು ಅದು ಸೇರಿಸಿ ಕೌಂಟ್ ಆಗಿ ಬಿಟ್ಟಿರುವಂಥದ್ದು. ಸೊ ಇದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನೀರು ನಮ್ಮ ಹತ್ರ ಇದ್ದರೆ ಯಾರನ್ನು ಕೇಳದೇ ನಾವು ಕೊಟ್ಟು ಬಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ಕರ್ನಾಟಕ ಇವತ್ತು ಪ್ರೂವ್ ಮಾಡಿರುವಂಥದ್ದು, ವಾದವನ್ನು ಇಟ್ಟಿರುವಂಥದ್ದು. ಈವನ್ CWMA ಮುಂದೆ ಇರ್ಬೋದು, RC ಮುಂದೆ ಇರ್ಬೋದು. ಭಾವನಾ, ಎಸ್, ವಾಪಸ್ ಬರ್ತೀನಿ ಮಂಜು, ವಾಪಸ್ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 65.6 TMC ನೀರು ಸಂಗ್ರಹ ಇದೆ. ಕಬಿನಿ, ಹಾರಂಗಿ, ಹೇಮಾವತಿ, KRSನಲ್ಲಿ 65.6 TMC. ಅದರಲ್ಲಿ ಮುಂದಿನ 15 ದಿನದಲ್ಲಿ 15.6 TMC ನೀರನ್ನ ಹರಿಸೋದಕ್ಕೆ CWRC ಆದೇಶ ಕೊಟ್ಟಿದೆ. ಹಂಗೇನಾದ್ರೂ 15.6 TMC ನೀರು ಬಿಡಬೇಕು ಅಂದ್ರೆ ಕಬಿನಿ, KRSನಿಂದ 18ರಿಂದ 20 TMC ಹರಿಸಬೇಕು. ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 15.6 TMC ನೀರು ದಾಖಲಾಗಬೇಕು ಅಂದ್ರೆ ತಮಿಳುನಾಡಿಗೆ 18ರಿಂದ 20 TMC ಬಿಟ್ರೆ ಕಾವೇರಿ ಡ್ಯಾಮ್ಗಳು ಬರಿದಾಗತ್ವೆ. ಡೆಡ್ ಸ್ಟೋರೇಜ್ ಅನ್ನ ಬಿಟ್ಟು ಯೋಚನೆ ಮಾಡಬೇಕಾಗತ್ತೆ. ಎಲ್ಲ ಸೇರಿ ನಮ್ಮ ಬಳಿ ಇರೋದೇ 65.6 TMC ನೀರು. ಅದರಲ್ಲಿ 20 TMC ಬಿಟ್ರೆ ಇನ್ನು 45 TMC ಉಳಿಯತ್ತೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಅನ್ನ ತೆಗೆದ್ವಿ ಅಂದ್ರೆ ಎಸ್, ಲೈವ್ ಸ್ಟೋರೇಜ್ ನಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಒಳಹರಿವು ಎಷ್ಟಿದೆ, ಹೊರಹರಿವು ಎಷ್ಟಿದೆ, ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಎಷ್ಟಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. KRS ನಲ್ಲಿ 22.5 TMC, ಹೇಮಾವತಿಯಲ್ಲಿ 26.6, ಹಾರಂಗಿಯಲ್ಲಿ 7.5 TMC ಇದೆ, ಕಬಿನಿಯಲ್ಲಿ 8.9, ಒಟ್ಟು 65.6 TMC. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಂಜು, 20 TMC ಬಿಡಬೇಕಾಗುತ್ತೆ. ಬಿಳಿಗಂಡ್ಲು ಕೇಂದ್ರ ತಲುಪಬೇಕು ಅಂದ್ರೆ 15.6 TMC ಬಿಡಿ ಅಂತ ಇವ್ರು ಹೇಳ್ತಾ ಇದ್ರು. 18ರಿಂದ 20 TMC ನೀರನ್ನ ನಾವು ಬಿಡಬೇಕಾಗತ್ತೆ. ಮಳೆ ಈಗಾಗಲೇ ಕೈ ಕೊಟ್ಟಿದೆ. ಮುಂದಿನ ಜೂನ್ ವರೆಗೆ ಕುಡಿಯೋ ನೀರಿಗೆ 40 TMC ನೀರು ಬೇಕಾಗತ್ತೆ. ಇನ್ನು ತಮಿಳುನಾಡಿಗೆ ಬಿಟ್ಟು ಉಳಿಯೋದೇನು ಕರ್ನಾಟಕಕ್ಕೆ? ಆ ಪ್ರಶ್ನೆ ಜೊತೆಗೆ ನಮಗೆ ಸವಾಲು ಕೂಡ ಇರುವಂಥದ್ದು. ಯಾಕಂದರೆ ಈಗ ಸುಪ್ರೀಂ ಕೋರ್ಟು ಆದೇಶದಂತೆ ನಾವು ಆಗಸ್ಟ್ ತಿಂಗಳಲ್ಲಿ ಈಗ ನಮಗೆ ಪ್ರಮುಖ ಸವಾಲೇನು ಅಂದರೆ ಕರ್ನಾಟಕಕ್ಕೆ ಆಗಸ್ಟ್ ತಿಂಗಳಲ್ಲಿ 45.95 TMC ನೀರು ಬಿಡಬೇಕು. ಸೆಪ್ಟೆಂಬರ್ನಲ್ಲಿ 36.76 TMC ಅಷ್ಟು ನೀರು ಬಿಡಬೇಕು. ಸೊ ಆದರೆ ಈಗ ಆಲ್ರೆಡಿ ಈ ಆದೇಶವನ್ನು ನಾವು ಫಾಲೋ ಮಾಡಿದರೆ ಅದನ್ನೇ ಹೆಚ್ಚು ಕಡಿಮೆ ಒಂದು ದಿನಕ್ಕೆ 11,500 ಕ್ಯೂಸೆಕ್ ನೀರು ಬಿಟ್ಟರೆ 24 ತಾಸು 1 TMC ಆಗುತ್ತೆ ಅಂತ ನಮಗೆ ಏನು ಶಿಫಾರಸ್ ಆಗಿರುವಂಥದ್ದು 12,000 ಬಿಡಿ ಅಂತ. ಹೆಚ್ಚು ಕಡಿಮೆ 15 ದಿನ ಬಿಟ್ಟರೆ 16 TMC ಆಗುತ್ತೆ. ಮೊದಲನೇ ಬಾರಿಗೆ 16 TMC ಬಿಟ್ಟರೆ ಮತ್ತೆ ಮುಂದಿನ ದಿನಗಳಿಗೆ ನಾವು ಕರ್ನಾಟಕ ಏನು ಕೊಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಆವಾಗ ಇದಕ್ಕೆ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. MA ಆದೇಶ ಇರ್ಬೋದು ಅಥವಾ CWRC ಇದಿರ್ಬೋದು, ಶಿಫಾರಸ್ ಇರ್ಬೋದು. ಮುಂದಿನ ಪ್ರತಿ ತಿಂಗಳು ಕೂಡ ಈಗ ಮುಂದಿನ 24ನೇ ತಾರೀಕು ಪುನಃ
WRC ಸಭೆ ಇದೆ, ಅವತ್ತು ಪರಿಶೀಲನೆ ಮಾಡಿ ಮತ್ತೆ ಬಿಡಿ ಅಂತಾರೆ. ಸೊ ಅಲ್ಲಿಗೆ ನೀರು ಕೊಡ್ತಾನೆ ಹೋದರೆ ಮುಂದೆ ಒಂದು ನಮಗೆ ಶೇಖರಣೆ ಆಗೋದಿಲ್ಲ, ಮಳೆ ಬೀಳೋದಿಲ್ಲ, ಯಾಕಂದರೆ ಮುಂಗಾರು ಕೈ ಕೊಟ್ಟಿದೆ. ಎರಡನೇದು ನಮ್ಮ ಕುಡಿಯೋ ನೀರಿನ ಆದ್ಯತೆ ಇದೆ, ಜೊತೆಗೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ಇದೆ. ಇಷ್ಟರ ನಡುವೆ ಈ ರೀತಿಯಾದಂಥ ದೊಡ್ಡ ದೊಡ್ಡ ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನೋಂಥ ಶಿಫಾರಸ್ ಇದೆಯಲ್ಲ, ಅದು ಕರ್ನಾಟಕಕ್ಕೆ ಮತ್ತಷ್ಟು ಸಂಕಷ್ಟ ತಂದು ಕೊಡುತ್ತೆ ಅನ್ನುವ ರೀತಿಯಲ್ಲಿ ಶಿಫಾರಸು ಕಾಣಿಸ್ತಾ ಇದೆ. ಸೊ ಅದರ ಜೊತೆಗೆ ಕುಡಿಯುವ ನೀರಿಗೆ ಮುಂದಿನ ಜೂನ್ ವರೆಗೂ ಕೂಡ ನಾವು ಎಸ್ಟಿಮೇಟ್ ಮಾಡಿ ಇಟ್ಕೋಬೇಕಾಗುತ್ತೆ, 40 TMC ಹೆಚ್ಚು ಕಡಿಮೆ ಬೇಕಾಗಿರುವಂಥದ್ದು ಡೆಡ್ ಸ್ಟೋರೇಜ್ ಬಿಟ್ಟು. ಸೊ ಇಂಥ ಪರಿಸ್ಥಿತಿಯನ್ನ ಬಹಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಆದೇಶದಲ್ಲಿ ಮಾರ್ಪಾಡು ಮಾಡಿ ಅನ್ನುವಂಥ ವಾದ ಕರ್ನಾಟಕ ಈಗ ಮಂಡಿಸ್ತಾ ಇರುವಂಥದ್ದು. ಅದಕ್ಕೆ ಯಾವ ಮಟ್ಟಿಗೆ ಕಿಮ್ಮತ್ತು ಸಿಗುತ್ತೆ ಅನ್ನುವಂಥದ್ದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗುತ್ತೆ. ಭಾವನಾ. ಎಸ್, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.